ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಜೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಎಷ್ಟಪ್ಪ ಅಂತಂದರೆ ಸಂಜೆ 7 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ನಾಳೆ ನಮ್ಮ ಭರತನಾಟ್ಯಂ ಕ್ಲಾಸ್ ಮೇಡಮ್ ಆದಂತಹ ನಮ್ಮ ಗುರುಗಳಾದಂತಹ ಶ್ರೀ ಭಾರತಿ ಹೆಗಡೆ ಅವ್ರದ್ದು ಮದುವೆ ಇದೆ. ಸೊ ಈಗ ಹೆಸರು ಕೇಳಿದ ತಕ್ಷಣ ಗೊತ್ತಿರ್ಬೋದು, ತುಂಬ ಜನಕ್ಕೆ ಗೊತ್ತಿರುತ್ತೆ ಭಾರತಿ ಹೆಗಡೆ ಎಲ್ಲೋ ಕೇಳಿದ್ದೀವಲ್ಲ ಅಂತ ಅಂದು. ಎಸ್, ಅವರು ಸೀರಿಯಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿರುವಂಥವ್ರು. ಅದರಲ್ಲೂ ಎಲ್ಲರಿಗೂ ತುಂಬಾ ಜನಪ್ರಿಯವಾಗಿ ಪರಿಚಯಸ್ತರು ಅಂತ ಅಂದರೆ ಯಾರಿನಿ ಮೋಹಿನಿ, ಜೀ ಕನ್ನಡದಲ್ಲಿ ಬಂದಂತಹ ಮೋಹಿನಿ ಪಾತ್ರದಲ್ಲಿ ಅಭಿನಯಿಸಿರುವಂಥವ್ರು. ಸೊ ನಾಳೆ ಅವ್ರದ್ದು ಮದುವೆ ಇದೆ. ಸೊ ನಾವು ಕೂಡ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನಿನ್ನೆ ನೈಟ್ ಹೋಗ್ಬೇಕಿತ್ತು, ಕಾರಣಾಂತರಗಳಿಂದ ಹೋಗ್ಲಿಕ್ಕೆ ಆಗಿರಲಿಲ್ಲ. ಇವತ್ತು ಹೋಗೋಣ ಅಂತಂದು ಸ್ಯಾರಿ ಉಟ್ಕೋಬೇಕಾ, ಡ್ರೆಸ್ ಹಾಕೋಬೇಕು, ಹೇಗಿರುತ್ತೋ ಏನೋ ಅಂತ ವೆಯ್ಟ್ ಮಾಡ್ತಾ ಯೋಚನೆ ಮಾಡೋದಲ್ಲೇ ಆಗೋಗ್ಬಿಟ್ಟಿದೆ ಇವಾಗ ಫುಲ್ ಡೇ. ಸೊ ಏನೋ ಒಂದೆಲ್ಲ ಎತ್ತಿಟ್ಕೊಂಡಿದ್ದೀನಿ, ಯಾವ್ದು ಉಟ್ಕೊಳೋದು ಏನೋ ಅಂತ. ಸೊ ತೋರಿಸ್ತೀನಿ. ನಾನು ಒಂದೆರಡು ಜೊತೆ ಬಟ್ಟೆ ಇಟ್ಕೊಳಕ್ಕೋಸ್ಕರ ಎಷ್ಟು ಬಟ್ಟೆ ನಾನು ತೆಗೆದುಬಿಟ್ಟು ಎಲ್ಲ ಅಲ್ಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ನೋಡ್ಲಾರ್ದೆ ಅವ್ರು ಹಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ. ತೋರಿಸ್ತಾ ಹೋಗ್ತೀನಿ. ಅಪ್ಪ, ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅನಿಸ್ಬಿಡುತ್ತೆ ಅಂದರೆ, ಗಂಡು ಮಕ್ಳದ್ದೇನು ಟೆನ್ಷನ್ ಇರಲ್ಲ. ಅವ್ರಿಗೆ ಯಾವುದಾದ್ರೂ ಒಂದು ಶರ್ಟ್ ಒಂದು ಪ್ಯಾಂಟ್ ಇದ್ದರೆ ಓಕೆ, ಇದೆ ಪ್ರತಿ ಎಲ್ಲೇ ಯಾವುದೇ ಫಂಕ್ಷನ್ಸಿಗಿರಲಿ ಇದೇ ಇದ್ರೂ ಓಕೆ ಅಂತ ಅಂತಾರೆ. ಬಟ್ ನಮಗೆ ಆಗಲ್ಲ. ಲಾಸ್ಟ್ ಫಂಕ್ಷನಲ್ಲಿ ಇದೇ ವೇರ್ ಮಾಡಿದ್ದೆ, ಈಗಲೂ ಅದೇ ಅಂದರೆ ಆಗಲ್ಲ. ಇಯರಿಂಗ್ಸು ಸೇಮು, ಎಲ್ಲನೂ ಸೇಮ್, ಬೇಡ ನನಗೆ ಬೇರೆ ಬೇರೆ ಬೇಕು ಅಂತ ಹೇಳ್ತಾ ಇರ್ತೀವಿ. ಈಗ ಹಂಗೆ ನನ್ನ ಪರಿಸ್ಥಿತಿ ಹಂಗೆ ಆಗಿದೆ. ನನಗೆ ಒಂದ್ಸಲ ಶಾಕ್ ಆಯಿತು. ನಾನು ನೈಟಿಂದ ವ್ಲಾಗು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇವಾಗೇ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ರೂಮ್ ಯಾವ ರೀತಿಯಾಗಿ ಬೆಡ್ಡೆಲ್ಲ ಅರಳೋಗಿದೆ ಅಂತ ತೋರಿಸ್ತಿದ್ದೀನಿ. ನನ್ನ ಪರಿಸ್ಥಿತಿ ಮಾತ್ರ ಅಲ್ಲ, ಯಾರೇ ಆಗಲಿ ಹೆಣ್ಮಕ್ಳು ಎಲ್ಲೇ ಫಂಕ್ಷನ್ಸಿಗೆ ಹೋಗ್ಬೇಕು ಅಂದರೂ ನನ್ನ ಥರನೇ ಎಲ್ಲರೂ ಸೇಮ್. ಅಯ್ಯೋ, ಆ ಡ್ರೆಸ್ ಇಲ್ಲ, ಇದು ಇಲ್ಲ, ಇಯರಿಂಗ್ಸ್ ಇಲ್ಲ, ಬಳೆ ಇಲ್ಲ ಅನ್ನೋದ್ರಲ್ಲೇ ಕಾಲ ಕಳೆದು ಬಿಡ್ತೀವಿ. ನಂದು ಅದೇ ಪರಿಸ್ಥಿತಿ ಆಗಿದೆ. ತೋರಿಸ್ತೀನಿ. ನಮ್ಮ ಹಸ್ಬೆಂಡ್ ಅಂತೂ ನೋಡಿ ಸಾಕಾಗೆ ಮಲ್ಕೊಂಡು ಬಿಟ್ಟಿದ್ದಾರೆ. ಸೊ ನೋಡಿ, ಇಷ್ಟನ್ನ ಇಟ್ಕೊಂಡಿದ್ದೀವಿ. ಯಾವ್ದು ವೇರ್ ಮಾಡೋಣ ಏನು ಇಷ್ಟು ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಮೇಲೆ ಮಲ್ಕೊಂಡಿದ್ರು. ಪಾಪ ಅವ್ರು ನೋಡಿ ಮಲ್ಕೊಂಡೇ ಬಿಟ್ಟಿದ್ದಾರೆ. ಏನೋ ಒಂದು ಇಟ್ಕೊಳ್ಳಮ್ಮ ಅತ್ತಗೆ ಅಂತೇಳಿ ಪಾಪ ಇಷ್ಟೊಂದು ಬಟ್ಟೆಗಳ ಮಧ್ಯೆ ಮಲ್ಕೊಂಡಿದ್ರೆ ಫುಲ್ ಮೆಸ್ಸೇ ಆಗಿಬಿಟ್ಟಿದೆ. ಯಾವಾಗೂ ಎಷ್ಟು ಕ್ಲೀನಾಗಿ ಇಟ್ಕೊಂಡೋಳು. ಈಗ ಬಟ್ಟೆ ಎಲ್ಲ ಅಳ್ಬಿಟ್ಟು ಹೆಂಗಾಗ್ಬಿಟ್ಟಿದೆ ಅಂದರೆ ಏನೇನು ತೊಗೊಳೋದು ಏನೇನು ಬಿಡೋದು ಅಂತ. ಒಂದು ಸ್ಯಾರಿ, ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ಗೊಂದು ಜೊತೆ ಇಟ್ಕೊಂಡಿದ್ದೀನಿ. ಸೊ ಯಾವ ರೀತಿಯಾಗಿರುತ್ತೇನೋ ಗೊತ್ತಿಲ್ಲ. ಫುಲ್ ಕಬೋರ್ಡೆಲ್ಲ ಅಳ್ಕೊಂಬಿಟ್ಟಿದ್ದೀನಿ. ಪಾಪ ಅದ್ರ ಮಧ್ಯೆನೇ ಬಟ್ಟೆ ಎಲ್ಲ ತೆಗ್ದಿರೋದ್ರಿಂದ ಅದ್ರ ಮಧ್ಯೆನೇ ಮಲ್ಕೊಂಬಿಟ್ಟಿದ್ದಾರೆ. ಕಬೋರ್ಡ್ದು ಸಿಚುವೇಶನ್ ತೋರಿಸ್ಬಿಟ್ರೆ ನೀವೇ ಶಾಕ್ ಆಗೋಗ್ಬಿಡ್ತೀರ. ಹಂಗೆ ಹೋಗಿದೆ. ನೋಡಿದ್ರಲ್ಲ ಹೆಂಗೆ ಅಳ್ಕೊಂಬಿಟ್ಟಿದ್ದೀನಿ ಅಂತಂದು. ನನ್ನ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಆದರೂ ಒಂದು ಮಾಡಬೇಕು ಅಂತಲೇ ಅನ್ನಿಸ್ತು ನನಗೆ. ನಾನು ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗಿಂದ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಇತ್ತು. ಈಗ ಸದ್ಯದ ಮಟ್ಟಿಗೆ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋದ್ರಿಂದ ಮನೆ ಕೆಲಸ, ಫ್ಯಾಮಿಲಿ ಜೊತೆಗೆ ನನ್ನ ಕೆಲಸದ ಬಗ್ಗೆ ಎಲ್ಲನೂ ಗಮನ ಹರಿಸ್ಬೇಕು. ಅದ್ರ ಜೊತೆಗೆ ಒಂದಿಷ್ಟು ವ್ಲಾಗ್ಸ್ನ ಮಾಡೋದಾಗಿರ್ಬೋದು, ಎಡಿಟಿಂಗ್, ಎಲ್ಲಾದ್ರೂ ಮಧ್ಯೆ ಟೈಮ್ ಕೊಡೋದು ಸ್ವಲ್ಪ ಕಷ್ಟ ಆಗ್ತಿರುತ್ತೆ. ಸೊ ಹಾಗಾಗಿ ಇವಾಗೆ ಮಾಡೋಣ, ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಮದುವೆ ಮೇಡಮ್ ಯಾವ ರೀತಿಯಾಗಿ ರೆಡಿಯಾಗಿರ್ತಾರೆ ಏನು. ಅವ್ರ ಹಸ್ಬೆಂಡ್ ಇನ್ನೂ ನಮಗೆ ಪರಿಚಯನೇ ಮಾಡಿಲ್ಲ. ಲಾಸ್ಟ್ ಎಂಗೇಜ್ಮೆಂಟ್ ಆದಾಗ ಅವ್ರ ಹಸ್ಬೆಂಡ್ ಫೋಟೋನ ಎಲ್ಲೂ ಅವರು ವೈರಲ್ ತೋರಿಸಿಲ್ಲ, ಇನ್ಸ್ಟಾದಲ್ಲಾಗಿರ್ಬೋದು ಎಲ್ಲೂ ಹಾಕಿರಲಿಲ್ಲ. ಸೊ ಅದಕ್ಕೆ ನಮಗೆ ಇನ್ನೂ ಕ್ಯೂರಿಯಾಸಿಟಿ. ಇನ್ನು ಮದುವೆ ನಮ್ಮದು ಬಾಂಡಿಂಗ್ ಆಲ್ಮೋಸ್ಟ್ 4 ಇಯರ್ಸಿಂದ ಇದೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಒಂದು ಪಾರ್ಟಿ ಇಟ್ಟಿದ್ರು, ಟೀ ಪಾರ್ಟಿ, ಅದಕ್ಕೂ ಹೋಗಿರಲಿಲ್ಲ. ಮದುವೆ ಅಂತ ಮಿಸ್ ಮಾಡಲಿಕ್ಕೆ ಆಗೋದಿಲ್ಲ. ಅವ್ರನ್ನ ತುಂಬಾ ಒನ್ ಆಫ್ ದಿ ಬೆಸ್ಟ್ ಟೀಚರ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಬ್ಯುಸಿ ಇದ್ರೂ, ನಾನು ಕೆಲಸ ಇದ್ರೂ ನಮ್ಮ ಮ್ಯಾಮ್ ಹತ್ರ ಪರ್ಮಿಷನ್ ತೊಗೊಂಡು ನಾನೇ ಸ್ವಲ್ಪ ಒಂದು ಮದುವೆ ಇದೆ, ಬ್ಯುಸಿ ಇರ್ತೀನಿ, ಹೋಗಲೇಬೇಕು ಮ್ಯಾಮ್, ಹೋಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಪರ್ಮಿಷನ್ ತೊಗೊಂಡಿದ್ದೀನಿ. ಇನ್ನೂ ಆದರೂ ಆ ಒಂದು ಟೈಮಲ್ಲಿ ಫ್ರೀ ಇದ್ದರೆ ವಾಯ್ಸ್ ಓವರ್ ಕೊಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ನಾಳೆ ಏನೇನಾಗುತ್ತೆ. ನಾವು ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ನಮ್ಮ ಒಂದು ಏರಿಯಾದಿಂದನೇ ಡೈರೆಕ್ಟಾಗಿ ತಾಳ್ಗೊಪ್ಪ ಟ್ರೈನ್ ಇರೋದ್ರಿಂದ ಅಷ್ಟೇನು ತೊಂದರೆ ಇಲ್ಲ. 3 ಗಂಟೆಗೆ ಇತ್ತು, ಬಟ್ 3 ಗಂಟೆ ಮೆಜೆಸ್ಟಿಕ್ಕಿಗೆ ನಾವು 2 ಗಂಟೆಗೆ ಇಲ್ಲಿ ಮನೆ 2 ಗಂಟೆಗೆ ಬಿಟ್ಟು ನಾವಲ್ಲಿ ಹೋಗೋಷ್ಟೇ ಟೈಮ್ ಆಗೋಗುತ್ತೆ. ಇವ್ರು ಕೆಲಸದಿಂದ ಬಂದು ಹೋಗಬೇಕು ಅಂತ ಅಂತಿದ್ರು. ಆ ಒಂದು ಕಾರಣಕ್ಕೋಸ್ಕರ ಬೇಡ, ಆರಾಮಾಗೆ ಹೋಗೋಣ. ನಾವೀಗ ರೀಚ್ ಆಗೋದು 3 o'clock ಬಿಟ್ಟಿದ್ರು.
10:30ಗೆ ರೀಚ್ ಆಗ್ತೀವಿ ಅಂತ ಹೇಳಿದರು. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಕೊಂಡು ಮತ್ತು ನೈಟ್ ಹೋಗಿ ಮಾರ್ನಿಂಗ್ ಹೋದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿ ಮದುವೆನ ಚೆನ್ನಾಗಿ ಕಣ್ತುಂಬ್ಕೊಂಡು ವಿಡಿಯೋನ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿಕೊಂಡು ಸೊ ಈಗ ಬಟ್ಟೆ ನಾನು ಎಲ್ಲ ಕ್ಲೀನಾಗಿ ಮತ್ತೆ ಹಿಂಗೆ ಎಷ್ಟು ಮೆಸ್ಸೆಗಳ್ದಿದ್ದೋ ಈಗ ಮತ್ತೆ ಕ್ಲೀನಾಗಿ ಜೋಡಿಸ್ಕೊತೀನಿ ನಾನು ಫಸ್ಟು. ಸೊ ಮೇಡಮ್ ಮದುವೆಗೆ ಹೋಗೋಕ್ಕೆ ಬಟ್ಟೆನ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ವಿ. ಟೈಮ್ ಕೂಡ ಈಗ ಆಲ್ರೆಡಿ 10 ಗಂಟೆ ಆಗ್ಲಿಕ್ಕೆ ಬಂತು. ಟ್ರೈನ್ ಕೂಡ ಬರ್ತಿದೆ. ಸೊ ಈಗ ಟ್ರೈನ್ಗೆ ಹೋಗ್ತಾ ಇದ್ದೀವಿ. ನಾಳೆ ಹೇಗಿರುತ್ತೆ ಅನ್ನೋ ಗೊತ್ತಿಲ್ಲ, ನೋಡೋಣ. ರೈಲ್ವೆ ಸ್ಟೇಷನ್ಗೆ ಕೂಡ ಬಂದು ಟ್ರೈನ್ಗೆ ವೇಟ್ ಮಾಡ್ತಾ ಇದ್ವಿ. ಇಲ್ಲಿಂದನೇ ಡೈರೆಕ್ಟ್ ಆಗಿತ್ತು. ಮತ್ತೇನು ಮೆಜೆಸ್ಟಿಕ್ಕಲ್ಲಿ ಹೋಗಿ ಚೇಂಜ್ ಮಾಡೋ ಥರ ಏನೂ ಇರಲಿಲ್ಲ. ಒಂದೊಂದು ನಾವು ದಾವಣಗೆರೆಗೆ ಹೋಗ್ಬೇಕಪ್ಪ ಅಂತ ಅಂದರೆ ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಟ್ರೈನ್ ಚೇಂಜ್ ಮಾಡಬೇಕು. ಬಟ್ ಇದು ನಾಯಂಡಹಳ್ಳಿಯಿಂದ ತಾಳಗುಪ್ಪ ಟ್ರೈನು ಸೀದಾ ತಾಳಗುಪ್ಪಕ್ಕೆ ಸ್ಟಾಪ್ ಇದೆ. ಮತ್ತು ಮೆಜೆಸ್ಟಿಕ್ಕೆಲ್ಲ ಚೇಂಜ್ ಮಾಡೋದು ನೆಸೆಸಿಟಿ ಇರಲಿಲ್ಲ. ಸೊ ಅದೊಂದು ಖುಷಿ ವಿಚಾರ. ಇನ್ನೊಂದೇನಪ್ಪ ಅಂದರೆ ನಮಗೆ ಸೀಟ್ ಕೂಡ ತುಂಬಾ ಚೆನ್ನಾಗಿ ಕಂಫರ್ಟಾಗಿತ್ತು. ಯಾಕಪ್ಪ ಅಂದರೆ ತಾಳಗುಪ್ಪ ತನಕ ಹೋಗ್ಬೇಕಂದ್ರೆ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಅದು ನಮಗೆ ಫ್ರೀಯಾಗೆ ಸಿಕ್ತು ಅಂತಲೇ ಹೇಳ್ಬೋದು. ಅದು ಒಂಥರ ಮಿರಾಕಲ್ಲು, ಭಗವಂತನಿಗೆ ಒಂಥರ ಸರೆಂಡರ್ ಮಾಡಿ ಹೋಗಿದ್ವಿ. ಸೊ ಅದಕ್ಕೋಸ್ಕರ ನಮಗೆ ಏನು ತೊಂದರೆ ಆಗ್ದೇ ಸೀಟ್ ತುಂಬ ಚೆನ್ನಾಗಿ ಕಂಫರ್ಟಾಗಿ ಸಿಕ್ತು. ಬುಕ್ ಮಾಡಿದ್ರು ನಮ್ಗೆ ಇಷ್ಟು ಕಂಫರ್ಟ್ ಸಿಗ್ತಿತ್ತಿಲ್ಲ ಅನಿಸ್ಬಿಡ್ತು. ಇನ್ನು ನಾಯಂಡಹಳ್ಳಿಲಿ ನಾವು ಟ್ರೈನ್ ಹತ್ತಿದ್ದು 10 ಗಂಟೆಗೆ, ತಾಳಗುಪ್ಪ ಬಂದು ರೀಚ್ ಆಗಿದ್ದು 7:30 ಆಗಿತ್ತು. ಸೊ ಅಲ್ಲಿ ಬಂದು ನಾವು ವೇಟ್ ಮಾಡ್ತಾ ಇದ್ವಿ. ಬಂದ ತಕ್ಷಣ ಆಲ್ರೆಡಿ ವ್ಯಾನ್ ಎಲ್ಲ ರೆಡಿ ಆಗಿತ್ತು. ಮೇಡಮ್ ಮುಂಚೆನೆ ಎಲ್ಲ ಅರೇಂಜ್ ಮಾಡಿದ್ರು, ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ಏನು ಅಂತೆಲ್ಲ ಹೇಳಿ. ವ್ಯಾನಲ್ಲಿ ಕುತ್ಕೊಂಡು ಎಲ್ಲ ಹೋದ್ವಿ. 5 ಜನ ಮಾತ್ರ ವ್ಯಾನಲ್ಲಿ. ಇನ್ನು ಬೇರೆಯವರೆಲ್ಲ ಅವ್ರು ಸಪ್ರೇಟಾಗಿ ಒಂದು ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡಿದ್ರು. ಅವ್ರೇನೋ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಹೋಗ್ಬೇಕು ಅಂತೆಲ್ಲ ಹೇಳಿ ನಾವು 5 ಮೆಂಬರ್ಸ್ ಎಲ್ಲ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಬೇಕು ಅಂತಂದು ಕರ್ಕೊಂಡು ಹೋದ್ರು ನಮಗೆ ಒಂದು ಪ್ಲೇಸ್ಗೆ. ನಾವು ಕೂಡ ಇಲ್ಲಿ ಒಬ್ರು ಅಂಕಲ್ ಆಂಟಿ ಕೂಡ ಬಂದಿದ್ರು. ಅವರು ಯೋಗ ಕ್ಲಾಸ್ ಅವರು. ಬಟ್ ಅವ್ರು ನಮಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ರು ಅಂತಲೇ ಹೇಳ್ಬೋದು. ಬಟ್ ಅವರಿಂದನೂ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಅವರು ಕೂಡ ಸ್ಪಿರಿಚುವಲ್ ಇರೋದ್ರಿಂದ ಅವ್ರು ನಮಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಹೇಳಿದ್ರು. ಅವ್ರ ಬದುಕನ್ನು ಯಾವ ರೀತಿಯಾಗಿ ಇಟ್ಕೋಬೇಕು ಹೀಗೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ನಾವು ಗಾಡಿ ಪಾರ್ಕ್ ಮಾಡಿ ಇಟ್ಟನ್ಕೆರೆ ಪ್ಲೇ ಗ್ರೌಂಡ್, ಇಟ್ಟನ್ಕೆರೆ ಕರೆಕ್ಟ್ ಅಲ್ಲೇ ಅವ್ರ ನಮ್ದು ಅಡಿಕೆ ತೋಟದ ಇರುತ್ತೆ. ಆ ಸಣ್ಣ ಅಡಿಕೆ ಮರ ಬಿದ್ದ ಇರ್ತಿದ್ವಿ. ಅದು ಅಡಿಕೆ ಮರದ್ದು ಆ ಎಡೆ ಒಳಗೆ ಕೂಳಿ ಅಂತ ಇರುತ್ತೆ. ಆ ರೆಂಬೆಯಲ್ಲಿ ಅದನ್ನು ಕಟ್ ಮಾಡಿ ತಿಂದ್ರೆ ತನ ತಿರುಗುತ್ತೆ. ಅದಕ್ಕೆ ಅಡಿಕೆನೂ ಮಕ್ಕಳು ಕೊಡಲ್ವಲ್ಲ ಸಾಧಾರಣ. ಮೇಡಮ್ ನಮಗೆ ಎಲ್ಲ ಅಡಿಕೆ ಬೇವು ಬಿಡ್ತೇನೆ. ಎಲ್ಲ ಅಡಿಕೆ ಹಾಕಿ ಅಂತ ತಿನ್ನಿಸ್ಲೇಬಾರ್ದು ಅಂತಾರೆ. ಎಲೆ ಅಡಿಕೆ ತಿನ್ನೋದ್ರಿಂದ ಇನ್ನು ಡ್ರೈವರ್ ಅಂಕಲ್ ಕೂಡ ಕರ್ಕೊಂಬಂದು ಸೇಫಾಗಿ ಬಿಟ್ಟರು. ನಮಗೆ ಫ್ರೆಶ್ ಅಪ್ ಆಗೋಕ್ಕೆಲ್ಲ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇದು ಮುಂದೆ ಎಲ್ಲ ದೇವಸ್ಥಾನ ಇದೆ, ಹಿಂದ್ಗಡೆ ಚೌಟ್ರಿ ಎಲ್ಲ. ಇನ್ನು ಇಲ್ಲಿ ಯಾವಾಗಲೂ ಮದುವೆಗಳೆಲ್ಲ ಆಗ್ತವೆ ಅಂತ. ಬಟ್ ಗಾಡ್ ಇಸ್ ಗ್ರೇಸ್ ಅಂತಲೇ ಅನಿಸುತ್ತೆ. ಯಾಕಪ್ಪ ಅಂದರೆ ಅವತ್ತಿನ ದಿನ ಮದುವೆ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮಗೆ ರೂಮ್ ಕೂಡ ಸಿಕ್ತು. ಬಟ್ ಸಿಕ್ಕಿಲ್ಲ ಅಂದರೂ ಮೇಡಮ್ ಬೇರೆ ಕಡೆ ಅರೇಂಜ್ ಕೂಡ ಮಾಡ್ತಾ ಇದ್ರು. ಇಲ್ಲಿ ನಮ್ಮ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಸ್ವಲ್ಪ ಕನ್ಫ್ಯೂಸಲ್ಲಿದ್ದೆ, ಸ್ಯಾರಿ ಉಡೋದ ಡ್ರೆಸ್ ಉಡೋದ ಅಂತಂದು. ತುಂಬ ಶೆಕೆ ಆಗ್ತಾ ಇತ್ತು. ಅದಕ್ಕೆ ನಾನು ಡ್ರೆಸ್ನೇ ಹಾಕ್ಕೊಂಡೆ, ಸ್ಯಾರಿ ಏನು ಬೇಡ ಅಂತಂದು. ನೀವು ನೋಡ್ತಾ ಇರ್ಬೋದು, ನಾವು ಯಾವ ಕಾಡು ಮಧ್ಯದಲ್ಲಿ ಏನಾದರೂ ಇದೆ ನಮ್ಮ ಮದುವೆ ಅನ್ನೋ ಥರ ಫೀಲ್ ಆಗೋಗ್ಬಿಡ್ತು. ನೋಡಿ ಸುತ್ತ ಫುಲ್ಲು ಹಚ್ಚ ಹಸಿರು ಇದೆ, ಗಿಡ ಮರಗಳೇ ಇದೆ. ಇದೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಬೆಂಗಳೂರ ಬೇಡ ಅನಿಸ್ಬಿಡ್ತಿತ್ತು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ನಮ್ಮ ಹಸ್ಬೆಂಡ್ ಮನೆಗೆ ಹೋದಾಗ, ಅತ್ತೆ ಮಾವ ಇರೋ ಕಡೆ ಹೋದಾಗ ಇಲ್ಲೇ ಇದ್ಬಿಡ್ಬೇಕು ಅಂತ ಅನಿಸುತ್ತೆ. ಬಟ್ ಇಂಥ ಕಡೆ ಪ್ಲೇಸಸ್ಗಳೇ ಹೋದಾಗ ಹಂಗೆ ನನಗಂತೂ ಸಿಕ್ಕಾಬಿಟ್ಟು ಅದೇ ಮಾತ್ರ ಫೀಲ್ ಆಗಿದೆ. ತಾಳಗುಪ್ಪದ ದಾಟಿ ಯಾವ ಊರೇ ಇದು? ಸೂಪರ್ ಆಗಿದೆ. ನೋಡ್ತಾ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಗೊತ್ತಾಗ್ತಿದೆ ನಿಮಗೆ. ಮೇಡಮ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಪ್ಪ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ಒಂಥರ ಕಾಡು ಮಧ್ಯ ಮನೆ. ವಾವ್, ಇಟ್ಸ್ ಸೋ ಬ್ಯೂಟಿಫುಲ್. ಆಂಟಿ ನೋಡ್ತಾ ಇಲ್ಲ. ನನಗೆ ಸುತ್ತಮುತ್ತ ಎಲ್ಲ ನೋಡಿ ತುಂಬಾನೇ ಖುಷಿ ಆಯಿತು. ಇದಾದ್ಮೇಲೆ ನಮಗೆ ಡೈರೆಕ್ಟಾಗಿ ಟಿಫನ್ಗೆ ಕರ್ಕೊಂಬಂದರು. ಎಲ್ಲರೂ ಆಲ್ರೆಡಿ ಟಿಫನ್ ಎಲ್ಲ ಮಾಡ್ಕೊಂಡಿದ್ರು. ನಾವು ಬ್ಯಾಲೆನ್ಸ್ ಇದ್ವಿ, ನಾವು ಕೂಡ ಟಿಫನ್ ಮಾಡಿದ್ವಿ.
ಟಿಫನ್ ಮಾತ್ರ ತುಂಬಾ ಚೆನ್ನಾಗಿ ಸಖತ್ ಟೇಸ್ಟಿಯಾಗಿತ್ತು. ಇನ್ನು ಬಂದ ತಕ್ಷಣ ಮೇಡಮ್ದು ಮನೆ ಎಂಟ್ರೆನ್ಸಲ್ಲೇ ಬ್ಯಾನರ್ ಹಾಕಿದ್ರು. ಫಸ್ಟ್ ನಾನು ಕ್ಯೂರಿಯಸ್ ಇತ್ತು, ಮೇಡಮ್ ಅಬ್ಬಿ ಯಾರು ಅಂತ ನೋಡಬೇಕು ಅಂತ ನೋಡಿದೆ. ತುಂಬ ಚೆನ್ನಾಗಿದ್ದಾರೆ ಸರ್, ಕ್ಯೂಟಾಗಿ ಮುದ್ದಾಗಿದ್ದಾರೆ. ಮೇಡಮ್ ಜೊತೆ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣ್ತಾರೆ ಇಬ್ಬರು ಜೋಡಿ ಮಾತ್ರ. ನಮ್ಮ ಮೇಡಮ್ ಮಾತ್ರ ತುಂಬ ಕ್ಯೂಟಾಗಿ ರಾಣಿ ಥರ ಪ್ರಿನ್ಸಸ್ ಥರ ರೆಡಿ ಆಗಿದ್ರು. ತುಂಬಾ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ನಾನಂತೂ ಇನ್ನು ಮೇಡಮ್ನ ಸೋದ್ರು ಮಾವಂದ್ರು ಎತ್ಕೊಂಬಂದ್ರು. ಎಷ್ಟು ಚಂದ ಕಾಣ್ತಾ ಇದ್ದಾರೆ ನೋಡಿ. ತಂದುಲ ಗೋಡಜರ ತಿಕ್ಕಿ ಕೈ ಒಳಗೆ ತಂದುಲ ಗೋಡಜರ ಕಾಣಿಕೆ ಗೌರವ ಜಯಕ ಬೋಲ್ ಬಾಬಾ ಒಂದು ನಿಮಿಷ ಬಾ ಎಂತ दशहोतेत्याचक्षते परोक्षेण परोक्षप्रियाय वै देवाः शेखर भाई शेखर भाई शेखर भाई सतीश मावा कई ಇದನ್ನು ಒಂದು ಕಟ್ಟು ಕಟ್ಟೆ ನುಗ್ಲು ಒಂದು ಒಂಚೂರಲ್ಲ ಸರಿ ಮಾಡ್ರಿ ಅಕ್ಕ ಯಾರು
ಸ್ವಲ್ಪ ಸಪೋರ್ಟ್ ಮಾಡಿ. ಸರದಿ ನಾವು ಗಾಡಿ ಪಾರ್ಕಿಂಗ್ ಆಗ್ಬೇಕು. ಒಂಚೂರು ಹಿಂದೆ ವ್ಯವಸ್ಥೆ ಮಾಡ್ಕೊ. 5 ನಿಮಿಷ ಒಂಚೂರು ಸಪ್ತಪತಿ ಬಂಕಿನ ಕೈ ನೀ ಕೈ ಮೇಲೆ ಅಷ್ಟು ಬೆಳ್ಳು ಒಂದು ಬೆಳ್ಳು ಆಮೇಲೆ ಹಗಲೇ ಸಾಯ್ಬಾರ್ದು, ರಾತ್ರಿ ಸಾಯ್ಬಾರ್ದು. ಅದಕ್ಕೆ ಮುಸ್ಸಂಜೆ ಬೆಳಿಗ್ಗೆ ಹೊತ್ತು ಮುಸ್ಸಂಜೆ ಅಲ್ಲ, ಸಂಜೆ. ಈ ಕಡೆ ಬೆಳಕು ಇರ್ತದೆ. ಆಮೇಲೆ ಮನೆ ಒಳಗೆ ಇಲ್ಲ, ಹೊರಗಡೆ ಇಲ್ಲ. ಅದಕ್ಕೆ ಹೊಸ್ಲು ಮೇಲೆ ನರಸಿಂಹದೇವ್ರು ಮೇಲಿಲ್ಲ, ಕೆಳಗಿಲ್ಲ. ಅದಕ್ಕೆ ತೊಡೆ ಮೇಲೆ. ನರಸಿಂಹದೇವರು ಅದಕ್ಕೆ ಅವನು ಗದೆ, ಕತ್ರಿ, ಚಾಕು ಯಾವ್ದ್ರಿಂದ ಸಾಯ್ಬಾರ್ದು. ಅದಕ್ಕೆ ಉಗುರಿಗೆ ಜೀವಾನು ಇದೆ ಮತ್ತೆ ಜೀವಾನು ಇಲ್ಲ. ನೀವು ಬಿಸಿ ಟಚ್ ಮಾಡಿ ಉಗುರು ಬಿಸಿ ಆಗಲ್ಲ ಅಂದ್ರೆ ಅದಕ್ಕೆ ಜೀವ ಇಲ್ಲ ಅಂತ. ಬಟ್ ಕಟ್ ಮಾಡಿ ಬೆಳೆಯುತ್ತೆ ಅಂದ್ರೆ ಜೀವ ಇದೆ. ಜೀವ ಇರೋದನ್ನ ಸಾಯ್ಬಾರ್ದು, ಜೀವ ಇಲ್ಲದೆ ಇರೋದನ್ನ ಸಾಯ್ಬಾರ್ದು. ಅದಕ್ಕೆ ಉಗುರಲ್ಲಿ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಮತ್ತೆ ಮನೆ ದೇವರುಗಳು ನರಸಿಂಹ ದೇವರಿದಾವಲ್ಲ ತುಂಬಾ ಕಷ್ಟ ಅಂತೆ. ಅವನ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅಂತ ಅವರಿಗೆ. ಅವ್ರು ಈನ ನಡ್ಕೊಂಡ್ರೆ ಸಹಿ ಅವ್ರ ನಿಯಮ ಪ್ರಕಾರ ಮಾಡ್ಕೊಂಡ್ರೆ ಮನೆ ಉದ್ಧಾರ ಆಗುತ್ತೆ. ಇಲ್ಲಾಂದ್ರೆ ಯಾವುದೇ ಮಗುನ ಕರ್ಕೊಂಡು ತಾಯಿ ಅವನಾಗ ಆ ಮಗುಗೆ ಆಟ ಮಾಡ್ತಾರೆ. ನನಗೆ ಆಟ ಸಾಮಾನು ಕೊಡಿಸು, ಐಸ್ ಕ್ರೀಮ್ ಕೊಡಿಸು. ಆದರೆ ಒಂದು ಕ್ಷಣ ಆ ಥರ ಗಲಾಟೆ ಮಾಡ್ಕೊಂಡು ಅಳ್ತಾ ಇರುತ್ತೆ. ಒಂದು ಸೆಕೆಂಡ್ ಆ ರಶ್ಶಲ್ಲಿ ತುಂಬ ಜನಗಳ ಗುಂಪು, ತಾಯಿ ಕೈ ಬಿಟ್ಟೋಗುತ್ತೆ ಮಗು. ತಾಯಿ ಬೇರೆ ಕಡೆ ಹೊರಟೋಗ್ತಾಳೆ, ಮಗು ಬೇರೆ ಕಡೆ ಹೋಗ್ತಾಳೆ. ಸೊ ಮಗು ಅಳ್ತಾ ಇರುತ್ತೆ. ಹೋಗ ಯಾರೋ ಬಂದು ಸಮಾಧಾನ ಮಾಡ್ತಾರೆ. ಮಗು ನಿಮ್ಗೆ ಏನು ಬೇಕು? ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮ್ ಬೇಡ. ಆಟ ಸಾಮಾನು ಬೇಕಾ? ಆಟ ಸಾಮಾನು ಬೇಡ. ಏನು ಬೇಕು? ಅಮ್ಮ ಬೇಕು. ಸೊ ನಾವು ಕೃಷ್ಣನ ಆ ಥರ ನಿಮ್ಗೇನು ಬೇಡಪ್ಪ, ನೀನು ಬೇಕು. ನೀನು ಬಂದರೆ ಅಮ್ಮ ಸಿಕ್ಕರೆ ಎಲ್ಲ ಕೊಡಿಸ್ತಾಳೆ. ಅಮ್ಮ ಸಿಕ್ಕರೆ ನಮ್ಗೆ ಏನೇನು ಬೇಕೋ ಎಲ್ಲ ಕೊಡಿಸ್ತಾಳೆ. ಸೊ ನನಗೆ ಅಮ್ಮ ಬೇಕು, ನನ್ಗೆ ಇದೆಲ್ಲ ಬೇಡ. ನಮಗೆ ಆ ಥರ ನಾವು ಈ ಕಡೆ ಹೋದ್ರೆ ಅವನು ಸಿಗಲ್ಲ. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ಶ್ರೀಕೃಷ್ಣ ಹರೇ ಜಯ ಜಯ ರಾಮ ಹರೇ ಜಯ ಜಯ ಕೃಷ್ಣ ಹರೇ. ಹರದನು ಭಂಗಿಸಿ ಹರುಷದಿ ಜಾನಕಿ ಕರವ ಪಿಡಿದ ಶ್ರೀ ರಾಮ ಹರೇ. ಸಿರಿ ರುಕ್ಮಿಣಿಯನು ತ್ವರದಲ್ಲಿ ವರಿಸಿದ, ಸಿರಿ ರುಕ್ಮಿಣಿಯನು ತ್ವರದಲ್ಲಿ ವರಿಸಿದ ಕರುಣಾಕರ ಶ್ರೀ ಕೃಷ್ಣ ಹರೇ. ನೋಡಿದ್ರಲ್ಲ ನಮ್ಮ ಮ್ಯಾಮ್ ಮದುವೆ ಎಷ್ಟು ಬ್ಯೂಟಿಫುಲ್ ಆಗಿ ಅಚ್ಚುಕಟ್ಟಾಗಿ ಒಂದು ಶಾಸ್ತ್ರ ಪ್ರಕಾರ ಅವರ ಮನೆಯ ಒಂದು ಪದ್ಧತಿಗಳ ಪ್ರಕಾರ ಎಷ್ಟು ಚೆನ್ನಾಗಿ ಆಯಿತು ಅಂತಂದು. ಮದುವೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಬಟ್ ಶೆಕೆ ಮಾತ್ರ ಸಿಕ್ಕಾಬಟ್ಟೆ ಇತ್ತು, ಅದೊಂದೇ ಫಾಲ್ಟು. ಬಟ್ ಅವ್ರಿಗೇನಾಗಲ್ಲ, ನಮಗೆ ಸ್ವಲ್ಪ ಅಲ್ವಾ. ಸೊ ಮತ್ತೆ ಇದಾದ್ಮೇಲೆ ಮದ್ವೆ ಎಲ್ಲ ಚಂದ ನೋಡಿದ್ವಿ. ಅದಾದ್ಮೇಲೆ ಅವ್ರ ಮನೆ ನೋಡ್ಬೇಕು ಅಂತ ಅನಿಸ್ತು. ಅವ್ರಿಗೆ ಮನೆ ಎಲ್ಲ ನೋಡಿದ್ವಿ. ಮನೆ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಅದಾದ್ಮೇಲೆ ಮೇಡಮ್ ಕೂಡ ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ರು. ಹಾಗೆ ಒಂದು ಪುಟ್ಟದಾಗಿರ್ಲಿ ಕ್ಲಿಪ್ಪು ಅಂತಂದು ಆ್ಯಡ್ ಮಾಡಿದೆ. ನೋಡಿ ಫೈನಲ್ ಆಗಿ ಮೇಡಮ್ ಜೊತೆಗೆ ಮುಹೂರ್ತ ಟೈಮಲ್ಲಿ ಆಗಿರ್ಬೋದು, ರಿಸೆಪ್ಷನ್ ಟೈಮಲ್ಲಿ ಆಗಿರ್ಬೋದು ಫೋಟೋಸ್ನ ತಕ್ಕೊಂಡು ಊಟ ಎಲ್ಲ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಬರಲೇಬೇಕಿತ್ತು. ಅವತ್ತು ಕೆಲಸ ಇತ್ತು ಹಸ್ಬೆಂಡ್ಗೆ ಅಂತಂದು. ಸೊ ಆ್ಯಕ್ಚುಲಿ ನಾನು ಒಂದು ಮಿಸ್ ಮಾಡಿದ್ದೇನಪ್ಪ ಅಂತ ಅಂದರೆ ಊಟ ಮಾತ್ರ ಎಷ್ಟು
ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಬಟ್ಟೆ ವೆರೈಟೀಸ್ ಫುಡ್ ಮಾಡಿಸಿದ್ರು. ನಿಜವಾಗ್ಲೂ ಅಷ್ಟು ಐಟಮ್ಸ್ ನಾನು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ತಿಂದಿದ್ದು. ಸೊ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಅಂತಂದು ಬೇಜಾರು. ಇನ್ನು ಮೇಡಮ್ಗೆಲ್ಲ ಹೇಳ್ಬಿಟ್ಟು ನಾವು ಕೂಡ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬಂದಷ್ಟನ್ನು ಸಿಕ್ಕಾಬಟ್ಟೆ ಮಳೆ. ಬಟ್ ನಾವು ಕೂಡ ರಿಸರ್ವೇಶನ್ ಮಾಡಿಸಿರೋದ್ರಿಂದ ಆರಾಮ್ಸೆ ಕೂತ್ಕೊಂಡು ಸೀದಾ ಬೆಂಗಳೂರು ತಲುಪಿ. ಯಾರೆಲ್ಲ ಒಂದು ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ AJ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ನಮಸ್ಕಾರ, ಬಾಯ್.